ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ರ್ಯಾಲಿ ಬೈರಮಂಗಲ ಚಲೋ. ಇವತ್ತು ರೈತ ಪರ ದಲಿತ ಪರ ಸಂಘಟನೆಗಳಿಂದ ಬೃಹತ್ ಬೈರಮಂಗಲ ಚಲೋ. ಬಿಡದಿ ಟೌನ್ಶಿಪ್ ಬೇಡ, ಇದಕ್ಕೆ ವಿರೋಧಿಸಿ ಬೃಹತ್ ರ್ಯಾಲಿ ಮಾಡಲಾಗ್ತಾ ಇದೆ. ಬೈರಮಂಗಲ ಚಲೋ, ರೈತ ಪರ ದಲಿತ ಪರ ಸಂಘಟನೆಗಳಿಂದ ಬೃಹತ್ ಬೈರಮಂಗಲ ಚಲೋ ಆಗತ್ತೆ. ಇವತ್ತು ರಾಜ್ಯ ರೈತ ಸಂಘ, ಕನ್ನಡ ಪರ ಸಂಘಟನೆ, ರೈತ ಒಕ್ಕೂಟದಿಂದಲೇ ಈ ಒಂದು ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಬಿಡದಿಯ BGS ಸರ್ಕಲ್ನಿಂದ ಬೃಹತ್ ಬೈಕ್ ಜಾಥಾ ಆರಂಭ ಆಗುತ್ತೆ. BGS ಸರ್ಕಲ್ನಿಂದ ಬೈರಮಂಗಲದವರೆಗೂ ಕೂಡ ಬೃಹತ್ ಬೈಕ್ ಜಾಥಾ ನಡೆಯೋದಿದೆ. ಪ್ರತಿಭಟನೆಗೆ ಹಳೆ ಮೈಸೂರು ವಿಭಾಗದ 9 ಜಿಲ್ಲೆಗಳಿಂದ ರೈತರು ಆಗಮಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರಿಂದ ಬೃಹತ್ ಬೈರಮಂಗಲ ಚಲೋ. ರೈತ ಮುಖಂಡ ಬಡಗಲಾಪುರ ನಾಗೇಂದ್ರ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥನ್ನ ಕೊಡ್ತಾರೆ. ರೈತ ಮುಖಂಡರು ಇವತ್ತಿನ ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ನೋಡಿ, ದೊಡ್ಡ ಪ್ರಮಾಣದಲ್ಲಿ ರೈತರು ಈಗ ನಮ್ಮ ಭೂಮಿಯನ್ನು ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗ ಆಗ್ತಿರುವಂಥ ಬೃಹತ್ ರ್ಯಾಲಿ ಇದು. ಬೈರಮಂಗಲ ಚಲೋ, ರೈತ ಪರ ದಲಿತ ಪರ ಸಂಘಟನೆಗಳು ಈ ಒಂದು ಬೈರಮಂಗಲ ಚಲೋಗೆ ಸಾಥನ್ನು ಕೊಟ್ಟರೆ, ಈತ ಬಡಗಲಾಪುರ ನಾಗೇಂದ್ರ ರೈತ ಮುಖಂಡರು ಅವ್ರ ನೇತೃತ್ವ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗೋರು ಇದ್ದಾರೆ. BGS ಸರ್ಕಲ್ನಿಂದ ಬೈರಮಂಗಲದವರೆಗೂ ಕೂಡ ಬೃಹತ್ ಬೈಕ್ ಜಾಥಾ ಆರಂಭ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮೋಹನ್, ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ, ಈಗಾಗಲೇ ಪ್ರತಿಭಟನೆಗೆ ಜನ ಸೇರ್ತಾ ಇದ್ದಾರಾ? ಹೇಗಿದೆ ವಾತಾವರಣ ಈಗ ಅಲ್ಲಿ? ಏನು ಈ ಒಂದು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಈಗಾಗಲೇ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ರೈತರು ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಏನು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೂ ಕೂಡ ಈಗಾಗಲೇ ರೆಡಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬೈರಮಂಗಲ ಚಲೋ ಜೊತೆಗೆ ಬಿಡದಿಯ BGS ವೃತ್ತದಿಂದ ಬೈಕ್ ರ್ಯಾಲಿಯನ್ನು ಮಾಡೋ ಮೂಲಕ ಸಾಕಷ್ಟು ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಿಡದಿ ಟೌನ್ಶಿಪ್ಪನ್ನು ಯಾಕೆ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಈ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಅನ್ನೋ ಒಂದು ಮಾತನ್ನು ಈಗಾಗಲೇ ಬಿಡದಿ ಭಾಗದ ರೈತರು ಕೂಡ ಹೇಳ್ತಿರ್ತಕ್ಕಂಥದ್ದು. ಇದಕ್ಕೆ ಕೈ ಜೋಡಿಸಲಿಕ್ಕೆ ಈಗಾಗಲೇ ರೈತ ಹೋರಾಟಗಾರರಂಥ ಬಡಗಲಪುರ ನಾಗೇಂದ್ರ ಹಾಗೆ ಏನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ BGS ಸರ್ಕಲ್ನಿಂದ ಓಡುವಂಥ ಬೈಕ್ ಜಾಥಾ ಏನಿದೆ, ಈ ಒಂದು ಬೈಕ್ ಜಾಥಾದಲ್ಲೂ ಕೂಡ ದರ್ಶನ್ ಪುಟ್ಟಣ್ಣಯ್ಯನವರು ಭಾಗಿಯಾಗ್ತಾರೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಇದರ ಜೊತೆಗೆ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದ ಹೋರಾಟಗಾರರು ಅಂದರೆ ರೈತ ಹೋರಾಟಗಾರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಏನೋ ಇದು ಬರೀ ಬಿಡದಿ ಮಾತ್ರ ಅಲ್ಲ, ಈ ರಾಮನಗರ ಜಿಲ್ಲೆ ಸೇರಿದಂತೆ ಏನೋ ಹಳೆ ಮೈಸೂರು ಭಾಗದ 9 ಜಿಲ್ಲೆಗಳಿಂದಲೂ ಕೂಡ ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಸಾಕಷ್ಟು ಸಾವಿರಾರು ಮಂದಿ ಸೇರಿದಂಥ ಸಂದರ್ಭದಲ್ಲಿ ಸಾಕಷ್ಟು ಏನೋ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಕಿಚ್ಚು, ರೈತರ ಕಿಚ್ಚು ಏನು ಹೆಚ್ಚಾಗಿದೆ. ಇದಕ್ಕೆ ಕೈ ಜೋಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು. ತಕ್ಷಣವೇ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಒಂದು ಬಿಗಿಪಟ್ಟನ್ನು ಇಲ್ಲಿ ರೈತರು ಹಾಗೆ ಹೋರಾಟಗಾರರು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.